ಏನ್ ಸರ್ ಎಲ್ಲ ಬಹಳ ಚರ್ಚೆ ಆಗ್ತಾ ಇದೆ. ಏನ್ ಚರ್ಚೆ ಆಗೋದು ಓದಿವಿ ಬಂದಿವಿ ಅಷ್ಟಲ್ಲ ಸರ್. ಏನು ಲ್ಯಾಂಡ್ ಆಗಿರ್ಲಿಲ್ಲ ಅಷ್ಟೊಳಗೆ ರಾಜಣ್ಣ ಅವರ ಸೆಪ್ಟೆಂಬರ್ ಅಂತ ದೊಡ್ಡ ಕ್ರಾಂತಿ ಆಗಿದೆ ಅಂತ ಹೇಳಿಕೆ ಬೇರೆ ಅವ್ರು ಹೇಳಿದಾರೆ ನಾವ್ ಹೇಳಿದಾರೆ ಮುಗಿತಿಲ್ಲ ಇನ್ನೇನ್ ಮತ್ತೆ ಪದೇ ಪದೇ ಮುಗಿದೈತೆ. ಅಲ್ಲಿ ಏನ್ ಅಂತ ಕ್ರಾಂತಿ ಆಗುವಂತ ಏನ್ ಬೆಳವಣಿಗೆ ಅದನ್ನ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ. ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲ ಏನ್ ಮಾಡುವ ಅವರೇ ಏನ್ ನಾವು ಅದ್ರಲ್ಲಿ ಒಂದು ಪಾರ್ಟಿ ಅಷ್ಟೇ ಅವ್ರು ಕೂಡ ಮಾಡ್ತಿದ್ದಲ್ಲ. ಸೊ ಹೀಗಾಗಿ ಮುಂದಿನ ಸರಿದ್ದು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂತದ್ದು ಬಹಳ ಮಹತ್ವ ಅನ್ನುವಂಥದ್ದು ನಿಮ್ ದೃಷ್ಟಿಯಲ್ಲೂ ಇದೆ. ಇನ್ನು ಅದೇ ಹೇಳಿದ್ರಲ್ಲ ಅದೆಲ್ಲ ವಿವರಿಸಿ ಬಿಟ್ಟಿದ್ದು ಸರ್. ಈಗ ಕಾಯ್ಬೇಕಷ್ಟೇ ನಾವು. ರಾಜಣ್ಣ ಇವತ್ತು ಏನಂತಂದ್ರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅದು ನಿಜನಾ? ಏನ್ ಆ ರೀತಿ ಏನಾದ್ರೂ ಚರ್ಚೆ? ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ ಎಲ್ಲ ಟ್ರೇಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ. ವೈಯಕ್ತಿಕ ವಿಚಾರ ಅಷ್ಟೇ. ಅಂದ್ರೆ ಅವ್ರು ನೀವು ಡೆಲ್ಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗತ್ತೆ ಅಂದ್ರೆ ಈಗ ನೀವೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ ಅವ್ರು ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ. ಈಗೇನು ಹೊಸದಿಲ್ಲಿ ಆಗ್ಲಿ ಅಂತ. सर्वांना जय शिवराय. बेळगावच्या महानगरपालिकेच्या इतिहासामध्ये प्रथमच अशी एक निंदनीय घटना घडली की एक राजकीय व्यक्ती स्वतःच्या हट्टापोटी भ्रष्टाचारी लोकांना त्या ठिकाणी नगरसेवक पद दिलं. नगरसेवक पद देत असताना भ्रष्टाचार केलेल्या लोकांना त्या ठिकाणी पद दिली गेली आणि काही लोकांनी किंवा समाजसेवकांनी त्यांचा भ्रष्टाचार उघडकीला आणला आणि त्यांचं नगरसेवक पद रद्द झालं. तिथपर्यंत ठीक होतं. या एका हट्टी माणसासाठी त्या ठिकाणी बेळगावच्या इतिहासामध्ये प्रथमच बेळगावचे प्रथम नागरिक जे असतात त्या प्रथम नागरिकाच्या खुर्चीचा अपमान या ठिकाणी आज झालाय. खरं म्हटलं तरी ही निंदनीय गोष्ट आहे. समाजानं विचार केला पाहिजे आणि अशा भ्रष्ट लोकांना कुठं ठेवायचं त्याच ठिकाणी ठेवलं पाहिजे. आपण पाहत असताना गेली 5-6 वर्ष आपण पाहतोय बेळगावकर अनुभवत आहेत की जमिनीच्या माध्यमातून भ्रष्टाचार झाला, दुकानांच्या माध्यमातून भ्रष्टाचार झाला, काही हिंदुत्ववादी कार्यकर्त्यांच्या अंगावरती नाहक केसेस घातल्या गेल्या. ಇದು ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ, ಬಹಳ ಸಂಖ್ಯೆಯಲ್ಲಿ ಜಾತ್ರೆ. ಬಹುಶಃ ಹಿಂದೆ ಸುಮಾರು 4 ಲಕ್ಷ ಜನ ಬಂದೋಗಿದ್ದು. ಈ ಸಲ ಜಾಸ್ತಿ ಬರೋದು. ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದೇ ಸಮಸ್ಯೆ ಇದೆ. ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ. ಆಮೇಲೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬೋದು. ಪೊಲೀಸರ ನಿಗಾ ವಹಿಸಬೇಕು. ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲಿಟಿ ಜವಾಬ್ದಾರಿ ಇದೆ. ಸೊ ಅವ್ರು ಈಗಾಗಲೇ 1 ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಆ 9 ದಿವಸಗಳಲ್ಲಿ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ. ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ DC ಅವ್ರು ಹೇಳಿದ್ರು, ಯಾಕಂದ್ರೆ ಸಡನ್ ಆಗಿ ಏನಾಗ್ಬೋದು, ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ. ಸೊ ಇಲ್ಲಿ ಹೆಲ್ತ್, ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿದ್ದಾರೆ. ನೋಡೋಣ, ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಚಾಲಕ ವಿಶೇಷತೆ ಭಂಡಾರ ಸರ್, ವಿಪರೀತ ಭಂಡಾರ ಸರ್. ಏನು ಟೆಸ್ಟಿಂಗ್ ಮಾಡಿಸ್ತಾರೆ ಮಾಡಬೇಕು. ಯಾಕಂದ್ರೆ ಅದು ಪ್ಯೂರ್ ಅನ್ನೋದು ಬಹಳ ಮುಖ್ಯ. ಸುಮ್ಮನೆ ಇನ್ನೊಂದು ಆರ್ಸರಿ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದೆ. ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡಬೇಕಾದ್ರೆ ಯಾರು ಸಂಬಂಧಪಟ್ಟವರು ಪೊಲೀಸರು ಕೂಡ ಅದನ್ನ ಜಾತ್ರೆಯನ್ನು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಮಾನ್ಯ ಸಚಿವರು ಹಾಗೂ ಶಾಸಕರು ಹಾಗೂ ದೇವಸ್ಥಾನ ಸಮಿತಿಯಿಂದ ನಮಗೆ ಬಹಳ ಕೋಆಪರೇಷನ್ ಸಿಗ್ತಾ ಇದೆ ಹಾಗೂ ನಮ್ಮ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಂತೆ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ 15 ಲಕ್ಷಕ್ಕಂತ ಮೀರಿ ಭಕ್ತಾದಿಗಳು ಬರೋ ಸಾಧ್ಯತೆ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ
ನೀರಿನ ವ್ಯವಸ್ಥೆ, ಕುಡಿಲಿಕ್ಕೆ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೂ ವಸತಿ ವ್ಯವಸ್ಥೆಗಳು ಎಲ್ಲವನ್ನು ನಾವು ಮಾಡ್ಕೊಳ್ಳಿಕ್ಕೆ ಲಾಸ್ಟ್ 1-2 ವಾರ ಮುಂಚೆ ನಾವೊಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ನಮ್ಮ ಸಚಿವರು ನಮಗೆ ಹೇಳಿದ್ದಾರೆ, ಈ ಕ್ಷೇತ್ರದ ಬಹಳ ಅವರಿಗೆ ಅನುಭವ ಇದೆ, ಜ್ಞಾನ ಇದೆ. ಸೊ ಆ ಒಂದು ಸಲಹೆ ತಗೊಂಡು ನಾವು ಮಾಡಿದ್ದೀವಿ. ಈಗ ಎಲ್ಲ ಸೌಹಾರ್ದತೆಯಿಂದ ಬಹಳ ಶಾಂತಿಯಿಂದ ಇವತ್ತು ಪೂರ್ವಭಾವಿ ಸಭೆ ಏನಿದೆ ನಡೆಸಿದ್ದೀವಿ. ಪೊಲೀಸ್ ಇಲಾಖಾ ವತಿಯಿಂದ ಸರಿಸುಮಾರು 2500 ಜನ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಿಂದ 15 ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಫೈರ್ ಆ್ಯಂಡ್ ಸೇಫ್ಟಿ ಹಾಗೂ SDRF ಟೀಮ್ಗಳನ್ನು ನದಿಯನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಕಲ ಸಿದ್ಧ